ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದಿನ ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗೋಣಿಬೀಡು ಎಂಬ ಗ್ರಾಮದಲ್ಲಿ ಇರುವ ಶೀಲ ಸಂಪಾದನಾ ಮಠದ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದು ನೀವು ನೋಡ್ತಾ ಇರೋದು ಭದ್ರಾವತಿ ನದಿ. ಈ ಭದ್ರಾವತಿ ನದಿಯ ದಂಡೆಯ ಮೇಲೆ ಶೀಲ ಸಂಪಾದನಾ ಮಠವಿದೆ. ಇದೇ ನೋಡಿ ಡಾಕ್ಟರ್ ಸಿದ್ಧಲಿಂಗ ಅವರ ಸ್ವಾಮಿಗಳ ಫೋಟೋ. ಇಲ್ಲಿ ಶರಣ ಸಿದ್ಧವೀರರ ಗದ್ದಿಗೆ ಇದೆ. ಇದು ಶಿವಯೋಗ ಮಂದಿರ. ಈ ಮಠದ ಆವರಣ ಹಚ್ಚು ಹಸಿರಿನಿಂದ ಕೂಡಿದೆ. ಅತ್ಯಂತ ನಯನ ಮನೋಹರವಾಗಿದೆ. ಅಡಿಕೆ ತೋಟ, ಭತ್ತದ ಗದ್ದೆಯಿಂದ ಕೂಡಿದೆ. ನೋಡಲು ಬಹಳ ಸುಂದರವಾಗಿದೆ. ಇದು ನೀವು ನೋಡ್ತಾ ಇರೋದು ಅಕ್ಕ ನಾಗಲಾಂಬಿಕೆಯವರ ಗದ್ದಿಗೆ. ಚನ್ನಬಸವಣ್ಣವರ ತಾಯಿ ಮತ್ತು ಬಸವಣ್ಣವರ ಅಕ್ಕ ಆದ ಅಕ್ಕ ನಾಗಲಾಂಬಿಕೆ ಅವರು ಇಲ್ಲೇ ಐಕ್ಯರಾದರು ಎಂಬ ಪ್ರತೀತಿ ಇದೆ. ಇದು ಮಠದ ಆವರಣ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಸಿದ್ಧವೀರ ಶರಣರ ಗದ್ದಿಗೆ. ಈಗಿನ ಪೀಠಾಧ್ಯಕ್ಷರು ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು. ಇವರು ಅನುಷ್ಠಾನ ಪ್ರಿಯರು ಮತ್ತು ಪ್ರವಚನಕಾರರು. ಇವರು ಇಲ್ಲೇ ವಾಸಿಸ್ತಾರೆ. ಇದು ಕಾಣಿಸ್ತೈತಲ್ಲ ಈ ಬಿಲ್ಡಿಂಗು, ಇಲ್ಲಿ ಪ್ರತಿ ತಿಂಗಳ 2ನೇ ರವಿವಾರದಂದು ಮಾಸಿಕ ಅನುಭವ ಸಂಘ ಎಂಬ ಕಾರ್ಯಕ್ರಮ ಪ್ರತಿ ತಿಂಗಳ 2ನೇ ರವಿವಾರ ನಡೆಯುತ್ತಿದೆ. ಇದು ಕಿಚನ್ನು. ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯವಿದೆ ಈ ಆವರಣದಲ್ಲಿ. ಇದು ನಿಸರ್ಗ ಚಿಕಿತ್ಸೆ. ಇಲ್ಲಿ ಇದರ ಸದುಪಯೋಗವನ್ನು ನೀವು ಪಡ್ಕೋಬೋದು. ಈ ವಿಶಾಲ ಒಂದು ಮಠದಲ್ಲಿ ನೀವು ಒಮ್ಮೆ ಫ್ಯಾಮಿಲಿ ಜೊತೆ ಬನ್ನಿ, ನೋಡಿ. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದಾಸೋಹ ಮಂದಿರವಿದೆ. ಇದು ಸ್ವಾಮೀಜಿಯವರು ಅನುಷ್ಠಾನ ಮಾಡುವ ಸ್ಥಳ. ಇಲ್ಲಿ ಸ್ವಾಮೀಜಿಯವರು ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಇಲ್ಲಿ ಅನುಷ್ಠಾನ ಕೊಡ್ತಾರೆ. ಇದು ಅಡಿಕೆ ತೋಟದಿಂದ ಹಚ್ಚು ಹಸಿರಿನಿಂದ ಕೂಡಿದೆ, ಭತ್ತದ ಗದ್ದೆಯಿಂದ. ಆದ್ದರಿಂದ ದಯವಿಟ್ಟು ಇದು ಕುವೆಂಪು ಯೂನಿವರ್ಸಿಟಿಗೆ ಭಾಳ ಸಮೀಪವಿದೆ. ಒಮ್ಮೆ ಆದರೂ ನೀವು ಈ ಒಂದು ಮಠಕ್ಕೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳಿ